ಇಂದಿನ ಸರ್ಕಾರ ನಮ್ಮ ತಾಲೂಕಿನಲ್ಲಿ ಸುಮಾರು 113-114 ಕೋಟಿ ಖರ್ಚು ಮಾಡಿ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡಿದ್ದಾರೆ. ಕ್ರೀಡಾಂಗಣ ಮಾಡಾದ್ಮೇಲೆ ಅದು ಮೇಂಟೆನೆನ್ಸು ಪ್ರಾಪರಾಗಿ ಆಯ್ತಲ್ಲ ಅಧ್ಯಕ್ಷರೇ. KEBಯಿಂದ 8.5 ಲಕ್ಷ ರೂಪಾಯಿ KEB ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಕರೆಂಟ್ ಕಟ್ ಮಾಡಿದರೆ ಸಂಜೆ ಈವ್ನಿಂಗಲ್ಲಿ ಅಲ್ಲಿ ಅದನ್ನು ಕ್ರೀಡಾಂಗಣದಲ್ಲಿ ಪಾದಚಾರಿಗಳು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಹೆಣ್ಮಕ್ಳು ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತಂದರೆ ಕ್ರೀಡಾಂಗಣ ಮಾಡೋ ಪ್ರಯೋಜನ ಹೇಳಿ. ಜೊತೆಗೆ ಅಷ್ಟೇ ಅಲ್ಲ, ಕ್ರೀಡಾಂಗಣದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಮೇಂಟೆನೆನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಬಂಧಪಟ್ಟ ಏಜೆನ್ಸಿ 2-3 ತಿಂಗಳು ಮೇಂಟೈನ್ ಮಾಡಿದರೆ ನಂತರ ಕ್ರೀಡಾಂಗಣ ಮೇಂಟೈನ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಸುಮಾರು 4-5 ತಿಂಗಳಾಯಿತು ಮೇಂಟೈನ್ ಮಾಡೋಕ್ಕಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟು ಇನ್ನೂ ಟೆಂಡರ್ ಆಗಿಲ್ಲ ಅಧ್ಯಕ್ಷರೇ. ಇದಕ್ಕೆ ಸಂಬಂಧಪಟ್ಟಂಗೆ ಜೊತೆ ಹಿಂದಿನ ಸಹ 4 ತಿಂಗಳಿಂದ ಅಧಿವೇಶನ ನಡೆಸೋ ಸಂದರ್ಭದಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದೆ. ಆ ಕ್ರೀಡಾಂಗಣಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ಮತ್ತು ಕ್ರೀಡಾಂಗಣಕ್ಕೆ ಬೇಕಾಗುವಂಥ ಎಲ್ಲ ಪೂರಕವಾದ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ದರ ಪಟ್ಟಿಗಿಂತ 3 ಪಟ್ಟು ಜಾಸ್ತಿ ಒಂದು ಎಸ್ಟಿಮೇಟ್ನ ಕಳಿಸ್ಕೊಟ್ಟಿದ್ದಾರೆ ಕ್ರೀಡಾ ಮತ್ತು ಸಬಲೀಕರಣ ಕಮಿಷನರ್ಗೆ. ಅವರು ದರ ಪಟ್ಟಿಗಿಂತ 3 ಪಟ್ಟು ಜಾಸ್ತಿ ಇದೆ ಅದು ಅಂದ್ಬಿಟ್ಟು ವಾಪಸ್ ಹಾಕಿದ್ದಾರೆ. ಜೊತೆಗೆ ಕಾರ್ಮಿಕರಿಗೂ ಸಹ ಕಳಿಸ್ಕೊಟ್ಟಿದ್ದಾರೆ. ಕಾರ್ಮಿಕರು ಸಹ ರಿಜೆಕ್ಟ್ ಮಾಡಿದ್ದಾರೆ. ಆ ರಿಜೆಕ್ಟ್ ಮಾಡಿದ್ರ ನಂತರ ಅದಕ್ಕೆ ಬಿಲ್ ಆಗಿದೆ. ಬಿಲ್ ಆದ ನಂತರ ಹಿಂದಿನ ಸದನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ತನಿಖೆ ಮಾಡಿಸ್ತೀವಿ ಅಂತಂದ್ಬಿಟ್ಟು ಹೇಳಿದರು. ಒಂದು ಸಮಿತಿನೂ ಮಾಡಿದ್ದಾರೆ. ಆ ಸಮಿತಿಯಿಂದ ಇಲ್ಲಿವರೆಗೂ ಯಾವುದೇ ವರದಿ ಬಂದಿಲ್ಲ ಅಧ್ಯಕ್ಷರೇ. ಹಂಗಾಗಿ ಸಮಿತಿಯಿಂದ ವರದಿ ಒಂದು ವೇಳೆ ವ್ಯತ್ಯಾಸ ಆಗಿದೆ. ಜೊತೆಗೆ ಅದಕ್ಕೆ ಕಳಪೆ ಗುಣಮಟ್ಟದ ಕೂಡಿದೆ. ಅದಾಗಿರೋ ನೆಲಹಾಸುಗಳು ಸಹ ಆಲ್ರೆಡಿ ಕಿತ್ತೋಗ್ತಾ ಇದೆ. ಆ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿದ್ದಾರೆ. ಉತ್ತರದಲ್ಲಿ 4-5 ತಿಂಗಳು ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಇಲ್ಲಿ ಮುಂದಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುನಃ ರಿಪೀಟ್ ಆಗಬಾರ್ದಂತ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಲ್ಲ ಅಂತಂದ್ರೆ KEB ಪವರ್ ಕಟ್ ಮಾಡಿದ್ರೆ ಅದು ಉಪಯೋಗ ಆಗುತ್ತೆ ಸ್ಟೇಡಿಯಂ ಅದು ಒಂದು. ಜೊತೆಗೆ ಹಿಂದಿನ ಸಭೆಯಲ್ಲಿ ಮಾತಾಡಿದ್ವಿ. ಹಿಂದಿನ ಸ್ವಲ್ಪ ಪೂರ್ಣ ಪ್ರಮಾಣ ಮಾಹಿತಿ ಕೊಟ್ಟಿದ್ದೀವಿ. ಯಾವ ಟೈಮಲ್ಲಿ ಅದನ್ನ ದರಪಟ್ಟಿ ಜಾಸ್ತಿ ಆಯ್ತು, ರಿಜೆಕ್ಟ್ ಆಯ್ತು. ಇನ್ನೂ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಸಮಿತಿ ನೇಮಕ ಮಾಡ್ತೀವಿ ಅಂತ ಹೇಳಿದರೆ ಸಮಿತಿ ನೇಮಕ ಮಾಡಿದ್ದಾರೆ ಅಂತ ಹೇಳಿದರೆ ಸಮಿತಿಯಿಂದ ಯಾವುದೋ ರಿಪೋರ್ಟ್ ಬಂದಿಲ್ಲ 8-9 ತಿಂಗಳಾದ್ರೂ. 1-3 ಪಟ್ಟು ನಿಮ್ಮ ಮಾರ್ಕೆಟಿಂಗ್ ದರಪಟ್ಟಿಯಿಂದ ಅದಕ್ಕಿಂತ ಹೆಚ್ಚಿನದಾಗಿ ಕಳಿಸ್ಕೊಟ್ಟಿದ್ದಾರೆ. ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ರು ಸಹ ಬಿಲ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, KR ಪೇಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣ ಕೂತ್ಕೊಳ್ಳಿ ವಿದ್ಯುತ್ತು ತೆಗೆದಾಕಿದ್ದು ನಿಜ. ಆದರೆ ಮತ್ತೆ ಮರುಸ್ಥಾಪನೆ ಮಾಡಾಗಿದೆ. ಬಿಲ್ ಕಟ್ಬಿಟ್ಟಿದ್ದೀವಿ. ಆಮೇಲೆ ನಿರ್ವಹಣೆನ ಒಬ್ಬರಿಗೆ ಕೊಟ್ಟಿದ್ದು ಅವರು ವಾಲಂಟಿಯರಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ದಾರೆ. ಅದಾದಮೇಲೆ ಟೆಂಡರ್ ಕರೆದು, ಯಾಕಂದರೆ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು, ಅದನ್ನು ಟೆಂಡರ್ ಕರೆದು ಇವತ್ತೇ ಆರ್ಡರ್ಸ್ ಇಶ್ಯೂ ಮಾಡಿದ್ದಾರೆ. ಓಕೆ, ವಿಜಯೇಂದ್ರ ಯಡಿಯೂರಪ್ಪ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಕಳೆದ ಸೆಷನ್ಲೇ ಅದಕ್ಕೆ ಇದಕ್ಕೆ ಟೆಂಡರ್ 1:3 ಪಟ್ಟು ಜಾಸ್ತಿ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದಂಥ ಉತ್ತರನೂ ಕೊಟ್ಟಿದ್ರಿ, ಇಲ್ಲಿ ಮಾಡಿದ್ವಿ ಅಂತ ಹೇಳಿದ್ರಿ. ಆ ಕಮಿಟಿಯಿಂದ ಯಾರು ರಿಪೋರ್ಟ್ ಬಂದಿಲ್ಲ ಸರ್. ಅದಕ್ಕೆ ರಿಪೋರ್ಟ್ ತರಿಸ್ಕೊಡ್ತೀನಿ ಅವರು. ಓಕೆ.